ಒರಿಜಿನಲ್ ಹನುಮಂತು ಹೋಟೆಲ್ ಇದೆ ನೋಡಿ. ಚಿಕನ್ ಬ್ರಂಚ್ ಇದೆ ಅಲ್ವಾ? ಹನುಮಂತು ಮಟನ್ ಬಿರಿಯಾನಿ ಬಂದಿದೆ. ಒಳ್ಳೊಳ್ಳೆ ದೊಡ್ಡ ದೊಡ್ಡ ಪೀಸ್ ಹಾಕಿದ್ದಾರೆ ಮಚ್ಚಿ. ನನ್ನ ಆನೆಸ್ಟ್ ರಿವ್ಯೂ ಏನಂತ ಅಂದ್ರೆ ಮಟನ್ ಸ್ವಲ್ಪ ಗಟ್ಟಿ ಐತೆ. ಒಂದೊಂದು ಪೀಸ್ ಕೊಟ್ಟು ನಮ್ಮ ಬಿಲ್ಲು 790 ರೂಪಾಯಿ. ಒರಿಜಿನಲ್ ಗಿಂತ ಅವತ್ತು ತಿಂದಿದ್ವಲ್ಲೋ ಅದು ಚೆನ್ನಾಗೇ ಇತ್ತು. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವು ಮತ್ತೊಮ್ಮೆ ಹನುಮಂತು ಪಲಾವ್ನ ತಿನ್ನಕ್ಕೆ ಹೋಗ್ತಾ ಇದೀವಿ ಮೈಸೂರಲ್ಲಿ. ಲಾಸ್ಟ್ ಟೈಮು ತುಂಬ ಜನ ಅಲ್ಲ ಎಲ್ಲರೂ ಕಮೆಂಟ್ ಹಾಕಿದ್ರಿ ಅದು ಒರಿಜಿನಲ್ ಹನುಮಂತು ಅಲ್ಲ, ಒರಿಜಿನಲ್ ಅಲ್ಲಿ ಹೋಗಿ ತಿಂದು ಹೆಂಗೈತೆ ಟೇಸ್ಟ್ ಹೇಳಿ ಅಂತ. ಅದಕ್ಕೆ ನಾವಿವತ್ತು ಮಂಡಿ ಮಾಲದಲ್ಲಿರೋ ಒರಿಜಿನಲ್ ಹನುಮಂತು ಪಲಾವ್ನ ತಿನ್ನಕ್ಕೆ ಹೋಗ್ತಾ ಇದೀವಿ. ಇವತ್ತು ಒರಿಜಿನಲ್ ಪಲಾವ್ನ ತಿನ್ಬಿಟ್ಟು ಹೇಳ್ತೀವಿ ಹೆಂಗೈತೆ ಅಂತ. ಎಷ್ಟು ಟೈಮು ಇರುತ್ತಾ ಇಲ್ವಾ ಗೊತ್ತಿಲ್ಲ, 2:15 ಐತೆ. ನೋಡೋಣ ಬನ್ನಿ. ಮೈಸೂರಲ್ಲಿ ನಮ್ಮ ಹೇಮಂತ್ ಒಬ್ಬ ಫ್ರೆಂಡ್ ಇದ್ದಾನೆ, ಅವನಿಗೆ ಇವಾಗ ಫೇಸ್ ಟೈಮಲ್ಲಿ ತೋರಿಸ್ತಾ ಇದ್ದೀನಿ ಒರಿಜಿನಲ್ ಹನುಮಂತನ ಹುಡ್ಕಕ್ಕೆ. ನಮಗೂ ಗೊತ್ತಿಲ್ಲ, ಇಲ್ಲಿ ಕೇಳಿದವರು ಕರೆಕ್ಟಾಗಿ ಹೇಳಲ್ಲ, ಅದಕ್ಕೆ ಇವನಿಗೆ ಫೋನ್ ಮಾಡ್ತಾ ಇದ್ದೀನಿ ರೀ. ಸ್ಟ್ರೈಟಾ? ಹಾಂ ಹೋಯ್ತಾ ಇದೀವಿ. ಮುಂದೆ ಹೋಗಿ ಇಲ್ಲಿ ಮ್ಯಾಪಲ್ಲಿ ರೈಟ್ ತೋರಿಸ್ತೈತೆ. ಹಾಂ ಯಾವುದು ರೈಟಲ್ಲಿ ಇತ್ತ? ಗೌತಮಲ್ಲಿ ರೈಟಲ್ಲಿ ಒಂದಿತ್ತು, ಅದೇ ಅಂತವನೇ. ರೈಟ್ ಹೋಗ. ಹೋಯ್ತಾ ಇದೀವಿ ರೈಟ್ ಹೋಯ್ತಾ ಇದೀವಿ. ಇದು ಯಾವ ಸರ್ಕಲ್ ಮಗ ಇದು? ಅಲ್ಲ ಆಯ್ತಲ್ಲ ಹನುಮಂತು ಅಂತ, ಅದೇನಾ? ಇದು ಅಲ್ವಾ? ಅದೇ ಇದು ಬ್ಲೂ ಕಲರ್ದು ಐತೆ ಹೋಟ್ಲು ಹೆಸರು. ಇದಲ್ಲ ಅಲ್ವಾ ಮಗ? ಹಾ ಇರೋ ಆಯ್ತು ಇರೋ. ಲೆಫ್ಟ್ ಹೋಗ್ಬೇಕಾ? ಪಕ್ಕ ಅದೇನಾ ಒರಿಜಿನಲ್ಲು? ಲೆಫ್ಟ್ ಹೋಗೋ. ಇದೇನಾ? 100% 200% ಇದೆ. ಗೈಸ್ ಒರಿಜಿನಲ್ ಹನುಮಂತು ಕೊನೆಗೂ ಇವತ್ತು ಹುಡುಕಿದೀವಿ ನಾವು. ಥ್ಯಾಂಕ್ಸ್ ಮಗ. ಪಾರ್ಕಿಂಗ್ ಹಾಕ್ಬಿಟ್ಟು ಎತ್ಕೋತೀವಿ ಮಚ್ಚ. ಎಲ್ಲ ಐತೆ ನೋಡಿ ಪಾರ್ಕಿಂಗ್ ಮಚ್ಚ. ನೀನ್ ಫಸ್ಟ್ ನಮ್ಮ ವ್ಯೂವರ್ಸ್ ಎಲ್ಲರಿಗೂ ಇವತ್ತು ಒರಿಜಿನಲ್ ಹನುಮಂತು ತೋರಿಸಿದ್ಯಾ? ಇದೇ ಗೈಸ್ ಒರಿಜಿನಲ್ ಹನುಮಂತು. ಬರೋಣ ಇರಿ ಮಗ. ಇಲ್ಲೊಂದೈತೆ ಪಕ್ಕ ಒಂದು. ಇದು ಯಾವ್ದು ಹೊಸದ್ ತರ ಐತಲ್ಲ, ಅದಾ? ಗೈಸ್ ನಾವು ಕೊನೆಗೂ ಒರಿಜಿನಲ್ ಹನುಮಂತನ ಹುಡುಕಿದ್ವಿ ಮೈಸೂರಲ್ಲಿ. ಇದು ಹೊಸ ಬಿಲ್ಡಿಂಗ್ ಇವಾಗ ಆಗಿರೋದು ಅನ್ಸುತ್ತೆ. ನಾವು ಹಳೆ ಬಿಲ್ಡಿಂಗ್ ಇಲ್ಲಿಗೆ ಹೋಗೋಣ. ವೆಯ್ಟಿಂಗ್ ಐತೆ ಕಣ, ವೆಯ್ಟ್ ಮಾಡ್ಬೇಕನ್ಸುತ್ತೆ ಗೌತಮ್. ಗೈಸ್ ಒರಿಜಿನಲ್ ಹನುಮಂತು ಹೋಟೆಲ್ ಇದೆ ನೋಡಿ. ವೇಟಿಂಗ್ ಇದೆಯಾ? ಒನ್ ಡೇ ಹಾಲಿಡೇ ಅಂತ ಹಾಕಿದ್ದಾರೆ. ಹೋಗೋಣ. ಮೇನ್ ಬ್ರಾಂಚ್ ಇದೆ ಅಲ್ವಾ? ಮೇನ್ ಬ್ರಾಂಚ್ ಇದೆ ನೋಡಿ ಹನುಮಂತು ಹೋಟೆಲ್ದು. ಒಳಗಡೆ ಜಾಗ ನೋಡು. ಗೈಸ್ ಒರಿಜಿನಲ್ ಹನುಮಂತು ಒಳಗಡೆ ಎಂಟ್ರಾದಕ್ಕೆ ನೋಡಿ ಇಲ್ಲಿ ಯಾರ್ಯಾರು ಬಂದ್ಬಿಟ್ಟು ತಿನ್ಬಿಟ್ಟು ಹೋಗಿದ್ದಾರೆ. ಎಲ್ಲ ಸೆಲೆಬ್ರಿಟಿಗಳ ಫೋಟೋ ಕೂಡ ಹಾಕಿದ್ದಾರೆ. ಇಲ್ಲ ಐತೆ ನೋಡಿ ಫೋಟೋಗಳೆಲ್ಲ. ಗೈಸ್ ಒರಿಜಿನಲ್ ಹನುಮಂತು ನೋಡಿ. ಇಲ್ಲೂ ಒಂದು ಐತೆ. ಆ ಕಡೆನೂ ಕೂಡ ಹೋಗ್ಬೋದು. ಮುಂಚೆ ಹೆಂಗೋ ಕೊನೆಗೂ ಒರಿಜಿನಲ್ ಹನುಮಂತು. ನಾನು ಬಂದಿರಲಿಲ್ಲ ಗೈಸ್, ಫಸ್ಟ್ ಟೈಮ್ ಬಂದಿದ್ದು. ಹನುಮಂತು ಹೋಟೆಲ್ ಮೈಸೂರಲ್ಲಿ ಇರೋದ್ರಲ್ಲಿ ಟೆನ್ಷನ್ ಆಗಿ ಕನ್ಫ್ಯೂಸ್ ಆಗಿ ಇವತ್ತು ಕೊನೆಗೂ ಒರಿಜಿನಲ್ ಹನುಮಂತು ಹೋಟೆಲ್ಗೆ ಬಂದಿದ್ದೀವಿ. ಅದು ಐಫೋನು, ಅದು ಚಾರ್ಜ್ ಹಾಕಿದೆ ಎಲ್ಲಿ ಕಾರಲ್ಲೇ. ಕಾರ್ ಆಫ್ ಮಾಡಿದ್ರೆ ಹೆಂಗೆ ಚಾರ್ಜ್ ಆಗುತ್ತೆ? ನಾವು ರಿವ್ಯೂ ಕೊಡೋದಕ್ಕಿಂತ ಮುಂಚೆ ಅಣ್ಣನ ಕೇಳೋಣ ಇರಿ ಹೆಂಗಿತ್ತು ಬಿರಿಯಾನಿ ಅಂತ. ಕೇಳ ಅಣ್ಣ ಬಿರಿಯಾನಿ ಹೆಂಗೈತೆ? ಅಣ್ಣ ಬಿರಿಯಾನಿ ಹೆಂಗೈತೆ? ಚೆನ್ನಾಗೈತಾ? ಅಣ್ಣ ಚೆನ್ನಾಗೈತೆ ಎಂದಿದ್ದಾರೆ. ಇನ್ನು ನಾವು ತಿಂದಿಲ್ಲ, ನಾವು ತಿನ್ಬಿಟ್ಟು ನಿಮಗೆ ಆನೆಸ್ಟ್ ರಿವ್ಯೂನ ಹೇಳ್ತೀವಿ. ಇವತ್ತು ಒರಿಜಿನಲ್ ಹನುಮಂತನ ರಿವ್ಯೂ ಮಾಡ್ತೀವಿ. ಹೆವಿ ರಶ್ ಐತೆ ನೋಡಿ, ಫುಲ್ಲು ಬ್ಯುಸಿ ಐತೆ. ಆ ಕಡೆ ಸೈಡು ಐತೆ, ಮೇಲ್ಗಡೆನೂ ಆಯ್ತಂತೆ. ಆಮೇಲೆ ಊಟ ಮಾಡಾದ್ಮೇಲೆ ಹೋಗಿ ತೋರಿಸ್ತೀನಿ. ಗೈಸ್ ನನ್ನ ಬಿಸಿ ಬಿಸಿ ಹನುಮಂತು ಮಟನ್ ಬಿರಿಯಾನಿ ಬಂದಿದೆ. ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಗೌತಮ್ದು ಕೂಡ ಮಟನ್ ಬಿರಿಯಾನಿ ಬಂತು.
ಹೆವಿ ಪೀಸ್ಗಳೈತೆ ಗೈಸ್. 1 2 3 4 5 6 ಗೌತಮ್ ನಿಂದ್ರಲ್ಲಿ ಎಷ್ಟೈತೆ? ಒಳ್ಳೊಳ್ಳೆ ದೊಡ್ಡ ದೊಡ್ಡ ಪೀಸ್ ಹಾಕಿದ್ದಾರೆ ಮಚ್ಚಿ. ಸ್ಟಾರ್ಟ್ ಮಾಡೋ ಬ್ಯಾಟಿಂಗ್. ಬನ್ನಿ ಗೈಸ್, ಒರಿಜಿನಲ್ ಹನುಮಂತು ಬಿರಿಯಾನಿನ ತಿನ್ನೋಣ. ಹಾಕೊಂಡೇ ಇಲ್ಲ ಇನ್ನೂ ಎಲ್ಕೋಪ ಬಿಡೋ ಅವರಲ್ಲಿ. ಹಾಂ ಈ ಶೇರ್ವ ಮತ್ತೆ ಇದು ಕೊಡಿ ಅವರೆಲ್ಲ. ಗೈಸ್ ಮಟನ್ನು ಗೌತಮ್ಗೆ ಒಳ್ಳೆ ನಳ್ಳಿ ಮೂಳೆ ಪೀಸ್ ಎಲ್ಲ ಬಿದ್ದೈತೆ. ನನಗೆ ಈಲಿನೂ ಬಿದ್ದೈತೆ. ಮಟನ್ ಪೀಸ್ ಚೆನ್ನಾಗೈತೆ. ತಿನ್ಬಿಟ್ಟು ಕ್ಲೀನಾಗಿ ರಿವ್ಯೂ ಹೇಳ್ತೀನಿ ಗೈಸ್. ನಾವು ಹಾಫ್ ಕಬಾಬ್ ಕೂಡ ಹೇಳಿದ್ವಿ. ಹಾಫ್ ಕಬಾಬ್ ತೊಗೊಂಡ್ರೆ 4 ಪೀಸ್ ಬರ್ತದೆ. ನನಗೆ ಈಲಿ ಜಾಸ್ತಿ ಬಿದ್ದೋಗ್ಬಿಟ್ಟವೆ. ಮಟನ್ ಪೀಸ್ಗಳು ಬಿದ್ದಾವೆ. ಮಟನ್ ಸ್ವಲ್ಪ ಗಟ್ಟಿ ಐತೆ ಒಂದೊಂದು ಪೀಸ್ಗಳು. ಎಳೆ ಮಟನ್ ಏನಲ್ಲ. ಟೇಸ್ಟು ನಾರ್ಮಲಾಗಿ ಐತೆ. ಬಿಸಿಯಾಗಿ ಬಿರಿಯಾನಿ ಚೆನ್ನಾಗೈತೆ. ಹೆಂಗೈತೆ ಗೌತಮ್? ಚೆನ್ನಾಗಿದೆ. ವೈಟ್ ಪಲಾವ್ ಅಲ್ವಾ, ಒಂದು ಸ್ವಲ್ಪ ಖಾರ ಜಾಸ್ತಿ ಆಯ್ತು ಅನಿಸ್ತೈತೆ ನನಗೆ ಹಂಗೆ ಅನಿಸ್ತೈತೆ. ಗೌತಮ್ ನಿನ್ಗೆ ಖಾರ ಜಾಸ್ತಿ ಅನಿಸ್ತೈತೆ ಇಲ್ಲ? ಓಕೆ ಮೀಡಿಯಮ್. ನಾನು ಸ್ವಲ್ಪ ಜಾಸ್ತಿ ಖಾರ ತಿನ್ನಲ್ಲ, ಅದಕ್ಕೆ ಖಾರ ಜಾಸ್ತಿ ಅನಿಸ್ತೈತೆ. ಬಟ್ ಗೌತಮ್ ಕರೆಕ್ಟಾಗೈತೆ ಅಂತ. ಕಬಾಬ್ ತಿನ್ನೋಣ ಇರಿ ಮಚ್ಚಿ. ನನಗೆ ಒರಿಜಿನಲ್ ಹನುಮಂತು ಪಲಾವ್ಗಿಂತ ನಾವು ಲಾಸ್ಟ್ ಟೈಮ್ ತಿಂದಿದ್ದೋ ಗೊತ್ತಾ, ಒರಿಜಿನಲ್ ಅಲ್ಲ ಅಂತ ಕಮೆಂಟ್ ಹಾಕಿದ್ರಲ್ಲ, ಅಲ್ಲೇ ಟೇಸ್ಟ್ ಚೆನ್ನಾಗಿತ್ತು. ಹೌದಾ? ನಿನಗೆ ಇಲ್ಲಿ ಚೆನ್ನಾಗೈತಾ? ನಂಗೆ ಅದಿಷ್ಟ ಆಯಿತು ಗೈಸ್. ಗೌತಮ್ಗೆ ಇದಿಷ್ಟ ಆಯಿತು ಅಂದರೆ ಅಲ್ಲೇ ಇನ್ನೂ ಚೆನ್ನಾಗಿದೆ ಟೇಸ್ಟ್. ಕಬಾಬ್ ಮಾಮೂಲಿ ಐತೆ ಎಲ್ಲ. ಹಂಗೆ ಮಟನ್ ಪೀಸ್ಗಿಂತ ಜಾಸ್ತಿ 3 ಈಲಿ ಪೀಸ್ ಬಿದ್ದೋಗಿದ್ದು. ಮಟನು ಎಳೆ ಮಟನ್ ಅಲ್ಲ, ಒಂದು ಸ್ವಲ್ಪ ಗಟ್ಟಿ ಐತೆ. ಹೆವಿ ಸಾಫ್ಟ್ ಏನಿಲ್ಲ. ಅದನ್ನ ಎಲ್ಲ ಎಳೆ ಸಿಗಲ್ಲ. ನಾವಿವಾಗ ತಿಂದು ಮುಗಿಸ್ಬಿಟ್ಟು ಗೋಲಿ ಸೂಡನ್ನ ಕುಡಿದ್ವಿ. ಬಿಲ್ ಪೇ ಮಾಡೋಣ ಇವಾಗ. ನಮ್ಮ ಬಿಲ್ಲು 790 ರೂಪಾಯಿ ಪೇ ಮಾಡೋಣ ಇರಿ ಈಗ. ಅಂತೂ ಹೋಟೆಲ್ ಹೊರಗಡೆ ಒಂದೆರಡಿಗೆ ನಮಗೆ ಜಾಮೂನು ಹಲ್ವಾ ನೀವೇ ಮಾಡೋದಣ್ಣ ಮನೇಲಿ? ಇದು ಹೋಮ್ ಮೇಡ್ ಜಾಮೂನು ಕ್ಯಾರೆಟ್ ಹಲ್ವಾ ಎಲ್ಲ ಇದೆ. ವಿತ್ ಐಸ್ ಕ್ರೀಮ್ ಯಾವ ಫ್ಲೇವರ್ ಹಾಕ್ಸ್ಕೋಬೋದಾ? ವೆನಿಲಾ ಬಟರ್ಸ್ಕಾಚ್ ಕಾಂಬಿನೇಷನ್ ಬೇಕು. 2 ಹಾಫ್ ಬೇಕಂದ್ರೆ 2 ಹಾಫ್ ಹಾಕ್ಕೊಡ್ತೀನಿ. ಒಂದು ವೆನಿಲಾ ಹಾಕೋಣ ಸಾಕು. ಬಿರಿಯಾನಿನೇ ಜಾಸ್ತಿ ಆಗ್ಬಿಡೈತೆ. ಎಷ್ಟಣ್ಣ ಪ್ಲೇಟ್ ಇದು? 100 ರೂಪೀಸು ಒಂದು ಪ್ಲೇಟು. ಹಲ್ವಾ ತಿನ್ಬೇಕು ಒಂದು ಭಾರಿ ಆಸೆ ಆಗ್ತಿತ್ತು, ತಿನ್ನೋಣ ಈಗ. ಕ್ಯಾರೆಟ್ ಹಲ್ವಾ, ವೆನಿಲಾ ಐಸ್ ಕ್ರೀಮು, ಜಾಮೂನು, ಅದು ಬಿರಿಯಾನಿ ತಿಂದಾದ್ಮೇಲೆ ಬನ್ನಿ ತಿನ್ನೋಣ. ಇವಾಗ ತಾನೇ ಒರಿಜಿನಲ್ ಹನುಮಂತು ಹೋಟ್ಲಲ್ಲಿ ತಿನ್ಕೊಂಡು ಹೊರಗಡೆ ಬಂದ್ವಿ. ಜಾಮೂನು ಇದು ಎಲ್ಲ ತುಂಬ ಜಾಸ್ತಿ ಹೆವಿ ಲೋಡ್ ಆಗೋಯ್ತು ನಮಗೆ. ಕೊನೆಗೂ ಮಚ್ಚಿ ಹನುಮಂತು ಒರಿಜಿನಲ್ ತಿನ್ಬಿಟ್ಟೆ ನಾನು. ತಿಂದಿದ್ದೆ ಫಸ್ಟೇ ಗೈಸ್. ನನ್ನ ಆನೆಸ್ಟ್ ರಿವ್ಯೂ ಏನಂತ ಅಂದರೆ ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಎಕ್ಸ್ಟ್ರಾ ಆರ್ಡಿನರಿಗೆ ಅಲ್ಲಿಂದೆಲ್ಲ ಎಷ್ಟೋ ದೂರದಿಂದ ಹುಡ್ಕೊಬಂದು ತಿನ್ನೋ ಥರ ಏನಿಲ್ಲ ಮಚ್ಚಿ. ಇದು ಬೆಂಗಳೂರಲ್ಲಿ ತುಗಿದಿಪ್ಪ ಬಿರಿಯಾನಿ ಐತಲ್ಲ, ಅದೇ ಹನುಮಂತು ಪಲಾವ್ಗಿಂತ ನಿಜವಾಗ್ಲೂ ಚೆನ್ನಾಗೈತೆ. ಸಾಫ್ಟ್ ಮಟನ್ನು, ಅದು ಕೂಡ ವೈಟ್ ಪಲಾವೇನೆ. ಇಲ್ಲಿಗಿಂತ ನನಗೆ ತೂಗುದೀಪ ಬಿರಿಯಾನಿ ಇಷ್ಟ ಆಯಿತು. ಬೆಂಗಳೂರಲ್ಲಿರೋ ತೂಗುದೀಪ ಬಿರಿಯಾನಿ, ಮಟನ್ ಬಿರಿಯಾನಿ ನಿಜ ಇದಕ್ಕಿಂತ ಟೇಸ್ಟ್ ಚೆನ್ನಾಗಿತ್ತು. ಮತ್ತು ಒರಿಜಿನಲ್ಗಿಂತ ಅವತ್ತು ತಿಂದಿದ್ವಲ್ಲೋ ಅದು ಚೆನ್ನಾಗೇ ಇತ್ತು. ಆಲ್ಮೋಸ್ಟು ಎಲ್ಲ ಒರಿಜಿನಲಲ್ಲೂ ಅಷ್ಟೇ, ಬೇರೆ ಹನುಮಂತು ಹೋಟೆಲ್ಗಳಲ್ಲೂ ಅಷ್ಟೇ ಸೇಮ್ ರೆಸಿಪಿನ ಯೂಸ್ ಮಾಡ್ತಾರೆ. ಒಂದೇ ಥರ ಇರುತ್ತೆ ಆಲ್ಮೋಸ್ಟು ಟೇಸ್ಟು. ಬಿಸಿಲಿ ಅಂದ್ರೆ ಟೇಸ್ಟೇ ಗೊತ್ತಾಗಲಿಲ್ಲ ನಮಗೆ. ತಿಂತ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಖಾರ ಅನಿಸ್ತು ನನಗೆ, ಮೈಲ್ಡಾಗೆ. ಗೌತಮ್ಗೆ ಹಂಗೇನು ಅನಿಸ್ಲಿಲ್ಲ. ಮುಂದೆಗಡೆ ನೋಡು ಅಂತ ಬಿಸ್ನೆಸ್ಟು, ಅಂಗಡಿ ಇಲ್ಲ ಏನಿಲ್ಲ, ಸುಮ್ಮನೆ ಅಲ್ವಾ? 100 ರೂಪಾಯಿ ನೋಡಪ್ಪ, ಯಾರಿಗುಂಟು ಯಾರಿಗಿಲ್ಲ. ತುಂಬ ಜನಕ್ಕೆ ಒರಿಜಿನಲ್ ಹನುಮಂತು ಬಿರಿಯಾನಿದು ಲೊಕೇಶನ್ ಗೊತ್ತಿರಲ್ಲ. ನಾನಿವಾಗ ಕರೆಂಟ್ ಲೊಕೇಶನ್ ಸೆಂಡ್ ಮಾಡ್ಕೊಂಡು ಇಲ್ಲಿದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒರಿಜಿನಲ್ ಹನುಮಂತದ್ದು ಬೇಕು ಅಂದರೆ ಹೋಗಿ ತಿನ್ಬೋದು ಗೈಸ್. ಚೆನ್ನಾಗೇ ಇಲ್ಲ ಅಂತ ಏನು ಹೇಳ್ತೀರಾ, ಚೆನ್ನಾಗೈತೆ. ನಿಮಗೂ ಒಂದು ಎಕ್ಸ್ಪೀರಿಯೆನ್ಸು, ಬಂದು ತಿನ್ನಬೇಕು ಅಂದರೆ ತಿನ್ಬಿಟ್ಟು ಹೋಗಿ. ಬಟ್ ಸಕ್ಕತ್ತಾಗೈತೆ ಅಂತ ನನಗೇನು ಅನಿಸ್ತಿಲ್ಲ, ನಾರ್ಮಲಾಗಿತ್ತು. ವೈಟ್ ಪಲಾವ್ ಬಿರಿಯಾನಿ. ಹನುಮಂತು ಪಲಾವ್ನ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಹೊಟ್ಟೆ ತುಂಬ ಹೋಗ್ಬಿಡ್ತು. ಮೈಸೂರಲ್ಲಿದ್ದೀವಿ. ಮೈಸೂರಲ್ಲಿ ಸ್ವಲ್ಪ ಕೆಲಸ ಇದೆ ಇವತ್ತು.
ಆಲ್ಮೋಸ್ಟ್ ಗೈಸ್ ನಾನೊಂದು ವಾರದಿಂದ, ಒಂದು ವಾರ ಅಲ್ಲ, ಒಂದು ತಿಂಗಳಿಂದ ಮೈಸೂರು ಬರ್ತಾನೆ ಇದ್ದೀನಿ, ಹೋಯ್ತಾನೆ ಇದ್ದೀನಿ. ನಮಗೆ ಗೊತ್ತಿಲ್ಲದೆ ಏನಾದರೂ ಒಂದು ಕೆಲಸ ಬಂದ್ಬಿಡುತ್ತೆ ಮೈಸೂರಲ್ಲಿ. ಅದಕ್ಕೆ ಮೈಸೂರಲ್ಲಿ ಸೆಟ್ಲ್ ಆಗಿಬಿಡೋಣ ಅಂತಿದ್ದೀನಿ. ಯಾವ ಏರಿಯಾ ಚೆನ್ನಾಗಿರುತ್ತೆ ಹೇಳಿ ಮೈಸೂರಲ್ಲಿ? ಹನುಮಂತು ಪಲಾವ್ನ ತಿನ್ಕೊಂಡು ಹೋಗ್ತಾ ಇದ್ದೀವಿ, ಹೊಟ್ಟೆ ತುಂಬ ಹೋಗ್ಬಿಡ್ತು. ಮೈಸೂರಲ್ಲಿದ್ದೀವಿ. ಮೈಸೂರಲ್ಲಿ ಸ್ವಲ್ಪ ಕೆಲಸ ಇದೆ ಇವತ್ತು. ಆಲ್ಮೋಸ್ಟು ಗೈಸ್ ನಾನೊಂದು ವಾರದಿಂದ, ಒಂದು ವಾರ ಅಲ್ಲ, ಒಂದು ತಿಂಗಳಿಂದ ಮೈಸೂರು ಬರ್ತಾನೆ ಇದ್ದೀನಿ, ಹೋಯ್ತಾನೆ ಇದ್ದೀನಿ. ನಮಗೆ ಗೊತ್ತಿಲ್ಲದೆ ಏನಾದರೂ ಒಂದು ಕೆಲಸ ಬಂದ್ಬಿಡುತ್ತೆ ಮೈಸೂರಲ್ಲಿ. ಅದಕ್ಕೆ ಮೈಸೂರಲ್ಲಿ ಸೆಟ್ಲ್ ಆಗಿಬಿಡೋಣ ಅಂತಿದ್ದೀನಿ. ಯಾವ ಏರಿಯಾ ಚೆನ್ನಾಗಿರುತ್ತೆ ಹೇಳಿ ಮೈಸೂರಲ್ಲಿ? ಗೈಸ್, ನಾವು ಮೈಸೂರಲ್ಲಿ ಒಂದು ಒಳ್ಳೆ 5 ಸ್ಟಾರ್ ಹೋಟ್ಲಲ್ಲಿ ಸ್ಟೇ ಆಗಿದ್ವಿ. ಇವಾಗ ಚೆಕ್ಔಟ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಎಲ್ಲಿ ಸ್ಟೇ ಆಗಿದ್ವಿ ಅಂತ ನೋಡಬೇಕು ಅಂದರೆ, ನಾಳೆ ಫ್ರೈಡೇ ನಮ್ಮ ಮೇನ್ ಚಾನಲಲ್ಲಿ 11:11ಕ್ಕೆ ವಿಡಿಯೋ ಬರುತ್ತೆ, ನೋಡಿ. ಸಖತ್ತಾಗೈತೆ. ಇವಾಗ ಮೈಸೂರಿಂದ ಹೊರಟಿದ್ದೀವಿ, ನಾನು ಮತ್ತು ಗೌತಮು. ನಮ್ಮ ಮೈಸೂರು ವ್ಯೂವರ್ಸ್ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಕಮೆಂಟಲ್ಲಿ ಹಾರ್ಟ್ನ ಹಾಕಿ. ಎಷ್ಟು ಜನ ಮೈಸೂರವ್ರು ನೋಡ್ತೀರಾ ಅಂತ ಅಟೆಂಡೆನ್ಸ್ ಹಾಕಿ. ಇಲ್ಲೆಲ್ಲೋ ಇದ್ದೀವಿ, ಯಾವ ಏರಿಯಾ, ಯಾವ ಸರ್ಕಲು ಅಂತಲೂ ಗೊತ್ತಿದ್ರೆ ಕಮೆಂಟ್ ಹಾಕಿ. HP ಪೆಟ್ರೋಲ್ ಬಂಕ್ ಇದೆ ಇಲ್ಲಿ. ಯಾವ ಏರಿಯಾ ಇರ್ಬೋದು ಗೌತಮ್ ಇದು? ಗೈಸ್, ಒಂದು ರೌಂಡ್ ನಿದ್ದೆ ಮಾಡಿ ಇದರಷ್ಟರಲ್ಲಿ ಗೌತಮ್ ಚನ್ನಪಟ್ಟಣ ಕರ್ಕೊಂಡ್ಬಿಟ್ಟವನೆ. ಮೈಸೂರಿಂದ ಅರ್ಧ ಗಂಟೆ ಮಲಗಿಲ್ಲ ನಾನು ಕರೆಕ್ಟಾಗಿ. 1 ಅವರ್ ಮಲ್ಕೋಣ ಅಂತ ಮಲ್ಕೊಂಡ್ರೆ ಕಂಡ್ಬಿಟ್ರೆ ಅದೇ ಚನ್ನಪಟ್ಟಣಕ್ಕೆ ಬಂದ್ಬಿಟ್ಟಿದ್ದೀವಿ. ನಗುಲೇ ಗೊತ್ತಾಗ್ತೈತೆ. ನಾನು ಮತ್ತೆ ಕೋಬ್ರಾ ಮತ್ತೆ ವಿನಯ್ 3 ಜನ ವರ್ಕೌಟ್ ಮಾಡ್ತಾ ಇದೀವಿ ಇವತ್ತು. ಬರ್ಬೇಕಾದ್ರೆ ಪಿಜ್ಜಾ ಕೊಡ್ತಿದ್ಯಲ್ಲ, ಪಿಜ್ಜಾ ಫೀಸ್ ಅಂದ್ಬಿಡು. ಪಿಜ್ಜಾ ಹೇಳು, ಪಿಜ್ಜಾ ಕಣ. ಇವಾಗ ಹೇಳು, ಫಸ್ಟ್ ಹೇಳ್ದಲ್ಲ ಅದೇನದು? ಪಿಜ್ಜಾ ಅಲ್ಲ, ಫಸ್ಟ್ ಹೇಳಿ ಪಿಜ್ಜಾ, ಈಗ ಪಿಜ್ಜಾ. ಗೈಸ್, ಇವಾಗ ಜಿಮ್ಮಿಂದ ಹೊರಟೆ. ಯಶವಂತ ಬಂದವನೆ. ಒಂದು ಬಟ್ಟೆ ಇತ್ತು ಕೆಳಗಡೆ, ವೆಯ್ಟ್ ಮಾಡ್ತಾನೆ. ಬೆಂಗಳೂರು ಮನೆ ಅಡ್ರೆಸ್ಗೆ ಒಂದು ಬಟ್ಟೆ ಆರ್ಡರ್ ಮಾಡಿದ್ದೆ. ಯಶವಂತ ಬೆಂಗಳೂರಿಂದ ಬಂದವನೆ, ಎತ್ಕೊಂಡು ಬಂದವನೇ. ಬಸ್ ಸ್ಟಾಪ್ ಹತ್ರ ಅವನು, ಅದಕ್ಕೆ ಹೋಗ್ತಾ ಇದ್ದೀನಿ. ಹಲೋ, ಬಂದೇ ಇರೋ ಕೆಳಗೆ. ಹಲೋ. ಯಶವಂತ್ ಬಂದ ಬೆಂಗಳೂರಿಂದ. ನನ್ನ ಪ್ಯಾಂಟ್ ಬಂದೈತೆ ನೋಡಿ ಆನ್ಲೈನಲ್ಲಿ. XXL ಎಲ್ಲ ಕೊಟ್ಬಿಡು. 32 ಸೈಜು, ಫುಲ್ ಕಾಲು ದೊಡ್ಡ ಬಂದ್ಬಿಟ್ಟೈತೆ. ತೊಗಳೆ ಆಗ್ಬಿಡುತ್ತೆ, ಆಗಲ್ಲ ಅನ್ಸುತ್ತೆ ನನಗೆ. ಹಾಕ್ಕೊಂಡು ನೋಡೋರು ಗೊತ್ತಾಗುತ್ತೆ. ನನ್ನ ಪ್ರಕಾರ ಆಗುತ್ತೆ ಕಣೋ. ದೊಡ್ಡ ಶೂ ಹಾಕೋಬೇಕು, ದೊಡ್ಡದು ಕೆಲ್ಸದವ್ರು ಹಾಕೊಳ್ಳೋದು ಆಗುತ್ತೆ. ಇಷ್ಟು ಅಗಲ ಆಗುತ್ತೆ ಪ್ಯಾಂಟು. ಪ್ಯಾಷನ್ ಹಂಗೆ ಹಾಕುತ್ತಾ? ಅಷ್ಟು ದೊಡ್ಡ ಯಾವನ ಹಾಕೋದು? ದೊಡ್ಡ ಬ್ಯಾಗಿ ಪ್ಯಾಷನ್. ಗೈಸ್, ನಾನು ಮನೆಗೆ ಚಿಕನ್ನು ಮತ್ತು ಮೊಟ್ಟೆ ತಗೊಂಡೆ. ಮೊಟ್ಟೆ ಇಲ್ಲಿದೆ, ಚಿಕನ್ ಸಪ್ರೇಟು. ಚಿಕನ್ನು ಮತ್ತು ಮೊಟ್ಟೆ ತಗೊಂಡು ಹೋಗ್ತಾ ಇದ್ದೀನಿ. ಗಾಡಿಯಲ್ಲಿ ಸೈಡ್ಗೆ ಹಾಕಿದ್ದೀನಿ. ಕಾರಲ್ಲಿ ಬಂದರೆ ಇದೊಂದೇ ಪ್ರಾಬ್ಲಮ್ಮು ಗೈಸ್, ಪಾರ್ಕಿಂಗ್ ಎಲ್ಲ ಕಡೆ ಪಾರ್ಕಿಂಗ್ ನಿಲ್ಸೋದೇ ತಲೆನೋವು. ಇವಾಗ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀನಿ ಕಾರಲ್ಲಿ. ಬಟ್ಟೆ ಇಸ್ಕೊಂಡು ಜಿಮ್ಮೆಲ್ಲ ಮುಗಿಸಿ ಹೋಗ್ತಾ ಇದ್ದೀನಿ. ಚಿಕನ್ ತಗೋ ಹೋಗ್ತಾ ಇದ್ದೀನಿ, ಮನೇಲಿ ಹೇಳಿದ್ದೀನಿ. ನಮ್ಮ ಅಮ್ಮನ ಕೈಲಿ ಚಿಕನ್ ಏನಾದ್ರು ಮಾಡಿಸ್ಕೊತೀನಿ. ಪ್ರೋಟೀನ್ ಇವತ್ತು ನನಗೆ ಚಿಕನ್. ನೋಡಿ, ಚಿಕನ್ ಮಾಡ್ತಿರೋದಕ್ಕೆ ಇಲ್ಲೇ ಬಂದು ಕುತ್ಕೊಬಿಟ್ಟ. ಈಗ ಚಿಕನ್ ಮಾಡಿ ರೆಡಿ ಮಾಡೋವರೆಗೂ ಇಲ್ಲೇ ಕೂತಿರ್ತಾನೆ. ಆದರೂ ಚಿಕನ್ ಅಂದರೆ ಭಾರಿ ಇಷ್ಟ ನನಗೆ. ಫುಲ್ಲು ತಿಂದ ಮೇಲೆ ಫುಲ್ ಖುಷಿ ಆಗೋಯ್ತಾನೆ. ಚಿಕನ್ ಮಾಡೋವರೆಗೂ ಇಲ್ಲೇ ನಮ್ಮ ಅಮ್ಮ ಮಾಡೋದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡು ವೆಯ್ಟ್ ಮಾಡ್ತಾನೆ. ಆಗೋ ಟೈಮಲ್ಲಿ ಬಗಡೆ ಹಾಕ್ಬೇಕು ಹಾಕಿ ಅಂತ. ಚಿಕನ್ ರೆಡಿ ಮಾಡ್ತಾವ್ರು ನಮ್ಮಮ್ಮ ಇವಾಗ. ಏನು ಮಾಡ್ತಿದ್ಯಾ ಚಿಕನಲ್ಲಿ? ಡ್ರೈ ಮಾಡು ಅಷ್ಟೇ ಸಾಕು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ